ಮೈಕ್ರೋ ಫೈನಾನ್ಸ್ ಸಾಲವನ್ನ ಮನ್ನಾ ಮಾಡುವಂತೆ ಮಹಿಳೆಯರು ಮನವಿ ಮಾಡಿದ್ದಾರೆ. ಹಾವೇರಿಯ ನೂರಾರು ಮಹಿಳೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಾಮೂಹಿಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಮಹಿಳೆಯರು ತಮ್ಮ ದುಡಿಮೆಯ ಹಕ್ಕು ಬಡ್ಡಿ ಸೇರಿ ಸಾಲ ತೀರಿಸಲು ಕಷ್ಟಪಡುವ ಹಿನ್ನೆಲೆ ಜೀವನ ನಿರ್ವಹಣೆ ತೀವ್ರ ಸಂಕಷ್ಟದಲ್ಲಿದೆ ಎಂದು ವಿವರಿಸಿದ್ದಾರೆ. ಮಹಿಳೆಯರು ತಮ್ಮ ಪತ್ರದಲ್ಲಿ ಬೇಗನೆ ಸಾಲ ಮನ್ನಾ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಸಿಎಂ ಸರ್ ಎಂದು ಮನವಿ ಮಾಡಿದ್ದಾರೆ. ಚಿನ್ನದ ದರ ಮುಗಿಲು ಮುಟ್ಟಿದೆ ತಡ ಚಿನ್ನದಂಗಡಿಗಳನ್ನೇ ಟಾರ್ಗೆಟ್ ಮಾಡಿರುವ ಕದೀಮರು ಹಗಲು ದರೋಡೆಗೆ ಇಳಿದಿದ್ದಾರೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದ 2 ಪ್ರತ್ಯೇಕ ಕಡೆಗಳಲ್ಲಿ 2 ಸರಗಳ್ಳತನ ಪ್ರಕರಣ ಆಗಿವೆ. ಆಲ್ಮೇಲ್ ಬಸ್ ಸ್ಟ್ಯಾಂಡ್ ಹಾಗೂ ಇಂಡಿ ಪಟ್ಟಣದ ಬಸ್ ಸ್ಟ್ಯಾಂಡ್ಗಳಲ್ಲಿ ಸರಗಳ್ಳರು ಕೈಚಳಕ ತೋರಿಸುತ್ತಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬೈಕ್ ಮೇಲೆ ಇಂಡಿ ಬಸ್ ನಿಲ್ದಾಣಕ್ಕೆ ಬಂದಿದ್ದ ಕದೀಮರು ಬಸ್ ಬಳಿ ನಿಂತಿದ್ದ ಮಹಿಳೆಯ 15 ಗ್ರಾಂ ಚಿನ್ನ ದೋಚಿದ್ದಾರೆ. ಇನ್ನು ಬಸ್ಗಾಗಿ ಓಡುತ್ತಿದ್ದ ಕವಿತಾ ಎಂಬ ಮಹಿಳೆಯ ಹಿಂದೆ ಬೈಕ್ ಮೇಲೆ ಬಂದ ಮುಸುಕುದಾರಿಗಳು ಚಿನ್ನದ ತಾಳಿ ಸರವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದೊರಮಲದೊಡ್ಡಿ ಬಳಿ ಭೀಕರ ಅಪಘಾತ ಸಂಭವಿಸಿದೆ. 17 ಕಾರ್ಮಿಕರನ್ನ ಹೊತ್ತೊಯ್ಯುತ್ತಿದ್ದ ಬೊಲೆರೋ ವಾಹನ ಪಲ್ಟಿ ಹೊಡೆದು 3 ಕಾರ್ಮಿಕರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಮೃತರು ವೆಂಕಟಮ್ಮ, ಮುನಿಯಪ್ಪ ಮತ್ತು ಸೀನಾ ಎಂದು ಗುರುತಿಸಲಾಗಿದ್ದು ಅವರೆಲ್ಲ ಆಂಧ್ರದ ಚಮ್ಮಕೂರು ಗ್ರಾಮದ ನಿವಾಸಿಗಳೆಂದು ತಿಳಿದು ಬಂದಿದೆ. ಅಪಘಾತಕ್ಕೆ ಬ್ರೇಕ್ ಫೇಲ್ಯೂರ್ ಕಾರಣ ಎನ್ನಲಾಗಿದೆ. ಬೊಲೆರೋನಲ್ಲಿದ್ದಂಥ 10 ಕಾರ್ಮಿಕರು ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸರಗಳ್ಳರಿಂದ ಬಿಡಿಸಿಕೊಳ್ಳಲು ಹೋಗಿ ಕುಸಿದು ಬಿದ್ದು ಮಹಿಳೆ ಸಾವನ್ನಪ್ಪಿರುವ ಘಟನೆ ನೆಲಮಂಗಲದ ಹುಸೂರು ಗ್ರಾಮದಲ್ಲಿ ಆಗಿರುವಂಥದ್ದು. 45 ವರ್ಷದ ಜ್ಯೋತಿ ಮೃತ ಮಹಿಳೆ ಮನೆ ಮುಂದೆ ಕಸ ಗೂಡಿಸುತ್ತಿದ್ದಾಗ ಕಳ್ಳರು ಜ್ಯೋತಿಯ ಮಾಂಗಲ್ಯ ಸರವನ್ನ ಕಸಿದು ಪರಾರಿಯಾಗಿದ್ದಾರೆ. ಆಕೆಗೆ ಸ್ಪ್ರೇ ಮಾಡಿದ್ದರಿಂದ ಜ್ಯೋತಿ ಸ್ಥಳದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ರಸ್ತೆಯಲ್ಲಿ ಹೋಗುತ್ತಿದ್ದ ಮಹಿಳೆಯ ಮಾಂಗಲ್ಯ ಸರವನ್ನ ಕಸಿದು ಕದಿಮರು ಎಸ್ಕೇಪ್ ಮಾಡಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಬಿದರ್ಗುಪ್ಪೆ ಗ್ರಾಮದಲ್ಲಿ ಆಗಿದೆ. ಮಂಜುಳಾ ಎಂಬಾಕೆ ಒಂಟಿಯಾಗಿ ರಸ್ತೆಯಲ್ಲಿ ಹೋಗುತ್ತಿದ್ದಂಥ ವೇಳೆ ಈ ಒಂದು ಬೈಕ್ನಲ್ಲಿ ಬಂದ ಕದಿಮರು 40 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ಕಸಿದು ಎಸ್ಕೇಪ್ ಆಗಿದ್ದಾರೆ. ಕಳ್ಳತನ ಈ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಅತ್ತಿಬೇಲೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೊಲೆ ಮಾಡಿ ಶವ ಬಿಸಾಡಿ ದುಷ್ಕರ್ಮಿಗಳು ಪರಾರಿಯಾದಂಥ ಘಟನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಆಗಿದೆ. 45 ವರ್ಷದ ಮಂಜು ಕೊಲೆಯಾದಂಥ ದುರ್ದೈವಿ ದುಷ್ಕರ್ಮಿಗಳು ಮಂಜು ಎಂಬಾತನನ್ನ ಬೇರೆಡೆ ಕೊಲೆ ಮಾಡಿ ಬಳಿಕ ಶವವನ್ನ ಊರಿನ ಮನೆಯೊಂದರ ಜಗಲಿಯ ಬಳಿ ಬಿಸಾಡಿ ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಶವ ಪತ್ತೆಯಾಗುತ್ತಿದ್ದಂತೆ ಗ್ರಾಮದಲ್ಲಿ ಆತಂಕದ ಮನೆ ಮಾಡಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸಾಲದ ವಿಚಾರಕ್ಕೆ ಗಲಾಟೆ ಮಾಡಿ ಆಟೋ ಚಾಲಕನ ಮೇಲೆ ಲಾಂಗ್ ಬೀಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಬೆಂಗಳೂರು ನಗರ ಶೆಟ್ಟಿಹಳ್ಳಿ ಸರ್ಕಲ್ನಲ್ಲಿ ಆಗಿರುವಂತಹ ದೃಶ್ಯ ಇದು. 24 ವರ್ಷದ ಪ್ರಸನ್ನಕುಮಾರ್ ಮೇಲೆ ಮೋನಿಕಾ ಹಾಗೂ ಕಿಶೋರ್ ಜೋಡಿ ಲಾಂಗ್ ಬೀಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಪ್ರಸನ್ನ 3 ವರ್ಷಗಳ ಹಿಂದೆ ಮೋನಿಕಾ ಬಳಿ 20,000 ಹಣವನ್ನು ಸಾಲವಾಗಿ ಪಡೆದಿದ್ದ. ಹಣ ವಾಪಸ್ ಕೊಡದ ಹಿನ್ನೆಲೆ ಹಲ್ಲೆ ನಡೆಸಲಾಗಿದ್ದು ಲಾಂಗ್ ಹಿಡಿದು ಹಲ್ಲೆಗೆ ಬರುತ್ತಿರುವಂತಹ ದೃಶ್ಯವನ್ನು ಸಿಸಿಟಿವಿಯಲ್ಲಿ ಸೆರೆ ಹಿಡಿಯಲಾಗಿದೆ. ತುಮಕೂರಿನಲ್ಲಿ 2ನೇ ಮದುವೆ ವೇಳೆ ಸಿಕ್ಕಿಬಿದ್ದ ಮದುಮಗನ ಮತ್ತೊಂದು ಅಸಲಿ ಮುಖ ರಿವೀಲ್ ಆಗಿದೆ. ಹರಿಪ್ರಸಾದ್ ಮೊದಲನೇ ಮದುವೆಯನ್ನ ಮುಚ್ಚಿಟ್ಟು 2ನೇ ಮದುವೆ ಆಗೋಕೆ ರೆಡಿಯಾಗಿದ್ದ ಎನ್ನಲಾಗಿದೆ. ಮದುವೆಗೆಂದು ಲಕ್ಷ ಹಣ ಚಿನ್ನಾಭರಣ ಪಡೆದು ವಂಚಿಸಿದ್ದಾನೆ. ಜೊತೆಗೆ ತನ್ನ ಕೆಲ ಫೋಟೋಗಳು ಆತನ ಬಳಿ ಇವೆ. ಅವೆಲ್ಲವನ್ನ ಕೊಡಿಸಿ ಎಂದು ಮಂಡ್ಯ ಮೂಲದ ಯುವತಿ ದೂರು ನೀಡಿದ್ದಾರೆ. ತಮ್ಮಿಂದ ಪಡೆದ ಹಣ ಚಿನ್ನಾಭರಣಗಳನ್ನು ವಾಪಸ್ ಕೊಡಿಸುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಶಿಕಾರಿಗಾಗಿ ಇಟ್ಟಿದ್ದ ನಾಡ ಬಾಂಬ್ ಸ್ಫೋಟಗೊಂಡು ಮೇವು ಅರಿಸುತ್ತಾ ಹೋದ ಮೂಕ ಪ್ರಾಣಿಗಳು ಬಲಿಯಾಗಿರುವಂತಹ ದಾರುಣ ಘಟನೆಯಾಗಿದೆ. ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ದುಷ್ಕರ್ಮಿಗಳು ಆಹಾರದ ಉಂಡೆಯಲ್ಲಿ ಅಡಗಿಸಿಟ್ಟಿದ್ದಂಥ ನಾಡ ಬಾಂಬ್ ಸ್ಫೋಟಗೊಂಡಿದೆ. ಕಾಡು ಹಂದಿ ಅಥವಾ ಇತರ ಪ್ರಾಣಿಗಳ ಬೇಟೆಗಾಗಿ ಇಂತಹ ಅಪಾಯಕಾರಿ ಸ್ಫೋಟಕಗಳನ್ನು ಅಕ್ರಮವಾಗಿ ಬಳಸಲಾಗುತ್ತಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಕೆಲವು ಪ್ರಕರಣಗಳು ಪೊಲೀಸರು ದಾಖಲಿಸಿಕೊಂಡಿದ್ದು ಕಿಡಿಗೇಡಿಗಳ ಪತ್ತೆಗಾಗಿ ತನಿಖೆ ಶುರುಗೊಂಡಿದ್ದಾರೆ. ಮೈಸೂರಿನ ಹುಳಿಮಾವು ಸಮೀಪ ಇರುವ ಫಿಲ್ಮ್ ಸಿಟಿ ಬಳಿ ಆಯೋಜಿಸಲಾಗಿದ್ದ ಕಾರ್ ರೇಸ್ ವೇಳೆ ಭಾರೀ ಅನಾಹುತ ತಪ್ಪಿದೆ. ರೇಸ್ ನಡೆಯುವ ಸಂದರ್ಭದಲ್ಲಿ ಆಯಾ ತಪ್ಪಿದಂಥ ಕಾರೊಂದು ಪಲ್ಟಿಯಾಗಿದೆ. ಖಾಸಗಿ ಸಂಸ್ಥೆಯೊಂದು ಆಯೋಜಿಸಿದ್ದ ಈ ಕಾರ್ ರೇಸ್ನಲ್ಲಿ ಪ್ರಜ್ವಲ್ ಎಂಬ ಯುವಕ ಭಾಗಿಯಾಗಿದ್ದ. ರೇಸ್ ವೇಳೆ ಕಾರು ಏಕಾಏಕಿ ಆಯಾ ತಪ್ಪಿ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಪ್ರಜ್ವಲ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆತನ ಕೈಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಘಟನಾ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು.
ಮೈಕಲ್ ಅನೌನ್ಸ್ ಮಾಡಪ್ಪ. ಎಲ್ಲ ಕೈ ಹಾಕ್ಬೇಕು, ಎಲ್ಲ ತಳ್ಳಿ ಹೋಗಿ ಒಂದ್ ಕಡೆಯಿಂದ ಚಿನ್ನದ ಬೆಲೆ ಗಗನಕ್ಕೇರುವಂಥ ಪರಿಣಾಮ ಮದುವೆಗೆ ಚಿನ್ನ ಖರೀದಿಸಲಾಗದೆ ಮದುಮಗನೊಬ್ಬ ನಾಪತ್ತೆಯಾಗಿದ್ದಂಥ ವಿಚಿತ್ರ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಗಿದೆ. ಕುಮಟಾ ಮೂಲದ ಜಾಕಿರ್ ಬೇಗ್ ಎಂಬಾತ ಮದುವೆ ನಿಶ್ಚಯವಾಗಿದ್ದರಿಂದ ಕುಟುಂಬಸ್ಥರ ಜೊತೆ ಬಟ್ಟೆ ಮತ್ತು ಚಿನ್ನ ಖರೀದಿಗೆ ಹೋಗಿದ್ದ. ಆದರೆ ಚಿನ್ನ ಖರೀದಿಗೆ ಹಣವಿಲ್ಲವೆಂದು ತಿಳಿದರೆ ಕುಟುಂಬದ ಮರ್ಯಾದೆ ಹೋಗುತ್ತೆಂದು ಮದುಮಗ ನಾಪತ್ತೆಯಾಗಿದ್ದ. ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಆತನನ್ನು ಹುಡುಕಿ ಕುಟುಂಬಸ್ಥರಿಗೆ ಒಪ್ಪಿಸಿದ್ದಾರೆ.